नमस्ते बच्चों। तो आज 10वीं कक्षा के लिए जो 7वां पाठ या पोयम कविता जो तुलसी के दोहे, इस कविता के बारे में आज जानकारी प्राप्त करेंगे, है ना। देखिए, अब किताब देखिए, जो किताब में जो ये तुलसी के दोहे जो शुरुआत करने से पहले जो हम थोड़ा सा कवि परिचय के बारे में हम समझेंगे। देखिए, कवि गोस्वामी तुलसीदास, गोस्वामी तुलसीदास। देखिए, जो इसका कालावधि सन 1532 से 1623 तक के, देखिए 1532ರಿಂದ 1623 ಒಂದು ಕಾಲಾವಧಿ ಇರುತ್ತೆ. ಅಂದ್ರೆ ಸುಮಾರು 15-16ನೇ ಶತಮಾನದಲ್ಲಿ ಇರ್ತಕ್ಕಂಥ ಈ ಕವಿಗಳು. देखिए, कवि का जो परिचय, गोस्वामी तुलसीदास हिंदी साहित्य के भक्ति काल की राम भक्ति शाखा के प्रमुख कवि है। तुलसीदास का जन्म सन 1532 में उत्तर प्रदेश के राजापुर में हुआ था। उनके पिता का नाम आत्मारामा और माता का नाम तुलसी था। कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था, इसलिए उनके बचपन का नाम राम बोल पड़ा। तुलसीदास भगवान राम के अनन्य भक्त थे। उनकी प्रमुख रचनाएं है रामचरितमानस, विनय पत्रिका, गीतावली, दोहावली, कवितावली आदि। सन 1623 को काशी में उनका देहांत हुआ या मरण हुआ। समझिए बच्चों। देखिए, गोस्वामी तुलसीदास हिंदी साहित्य के भक्ति काल के राम भक्ति शाखा के प्रमुख कवि है। देखिए, ಈ ಗೋಸ್ವಾಮಿ ತುಳಸಿದಾಸ್ ಅವರ ಪೂರ್ಣ ಹೆಸರು ಗೋಸ್ವಾಮಿ ತುಳಸಿದಾಸ್ ಅಂತ ಹೇಳ್ಬಿಟ್ಟು, ಇವರು ಹಿಂದಿ ಸಾಹಿತ್ಯಿಕ ಇತಿಹಾಸದಲ್ಲಿ, ಅಂದ್ರೆ ಹಿಂದಿ ಸಾಹಿತ್ಯಿಕ ಇತಿಹಾಸದಲ್ಲಿ ಒಂದು ಕಾಲ ವಿಭಜನೆಯನ್ನ ಮಾಡಿದ್ದಾರೆ. ಹಿಂದಿ ಸಾಹಿತ್ಯಿಕ ಇತಿಹಾಸದಲ್ಲಿ ಅಧ್ಯಯನದ ದೃಷ್ಟಿಯಿಂದ ಭಕ್ತಿ ಕಾಲ ಅಂತಕ್ಕಂಥ ಕಾಲದ ಸಂದರ್ಭದಲ್ಲಿ ಅವಳನ್ನ ಕಾಲ ವಿಭಜನೆ ಮಾಡಿದ್ದಾರೆ. 4 ಕಾಲಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವಂದ್ರೆ ಆದಿಕಾಲ್, ಭಕ್ತಿ ಕಾಲ್, ರೀತಿ ಕಾಲ್ या आधुनिक काल। आदिकाल, रीति काल, भक्ति काल और आधुनिक काल ಅಂತ ಹೇಳ್ಬಿಟ್ಟು. समझिए बच्चों। आदिकाल या दीर्घात काल ಅಂತ ಕೂಡ ಕರೀತೀವಿ, ಆದಿಕಾಲ್. ಆಮೇಲೆ ರೀತಿ ಕಾಲ್, ನೆಕ್ಸ್ಟ್ ಭಕ್ತಿ ಕಾಲ್, ಆಮೇಲೆ ಆಧುನಿಕ ಕಾಲ, ಈಗಿನ ಕಾಲವನ್ನ. ಈ ರೀತಿ ಕೂಡ ಕಾಲ ವಿಭಜನೆಯನ್ನ ಮಾಡಿದ್ದಾರೆ. ಇಂಥ ಕಾಲ ವಿಭಜನೆಯ ಸಂದರ್ಭದಲ್ಲಿ ಇವರು ಭಕ್ತಿ ಕಾಲವನ್ನ ಮತ್ತೆ 2 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಯಾವುದಂದ್ರೆ ಸಗುಣ ಭಕ್ತಿದಾರ ಅವರು ಮತ್ತೆ ನಿರ್ಗುಣ ಭಕ್ತಿದಾರ. ಮತ್ತದರಲ್ಲಿ ನೋಡಿ, ರಾಮ ಭಕ್ತಿ ಶಾಖಾ ಮತ್ತೆ ಕೃಷ್ಣ ಭಕ್ತಿ ಶಾಖಾ ಅಂತ ಕೂಡ ಮತ್ತೆ ಡಿವೈಡ್ ಮಾಡಿದ್ದಾರೆ. ಆಗ ಇವರು ಆ ಭಕ್ತಿ ಕಾಲದ ರಾಮ ಭಕ್ತಿ ಶಾಖಾಕ್ಕೆ ಪ್ರಮುಖ ಕವಿ है। ಇವರು ರಾಮ ಭಕ್ತಿ ಶಾಖೆಯ, ರಾಮ ಭಕ್ತಿ ಒಂದು ವಿಭಾಗದ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥರು ಈ ತುಳಸಿದಾಸ್ ಜಿ ಅವರು. ಹಾಗಾಗಿ ಇವರು ಭಕ್ತಿ ಕಾಲದ ರಾಮ ಭಕ್ತಿ ಶಾಖಾಕ್ಕೆ ಪ್ರಮುಖ ಕವಿ है। ಅರ್ಥ ಮಕ್ಕಳೇ, ಇವರು ಭಕ್ತಿ ಕಾಲದ ರಾಮ ಭಕ್ತಿ ಶಾಖಾಕ್ಕೆ ಪ್ರಮುಖ ಕವಿ है।
ಅರ್ಥ ಆಯ್ತಾ? ಇವರು ರಾಮಭಕ್ತಿ ಶಾಖೆಯ ಪ್ರಮುಖ ಪ್ರವರ್ತಕರು ಆಗಿರ್ತಕ್ಕಂಥವ್ರು ಈ ತುಳसीदास ಅವರು. ನೆಕ್ಸ್ಟ್ तुलसीदास का जन्म, ಇವ್ರು ಜನಿಸಿದ್ದು ಜನ್ಮ 1532, स्थल जन्म स्थल देखिए, तो इसका जन्म स्थल उत्तर प्रदेश के राजापुर में जन्म हुआ था. राजापुर यूपी ಅಂದ್ರೆ उत्तर प्रदेश में बರ್ತಕ್ಕಂತ राजापुर में जो जन्म हुआ था. जन्म 1532 में और जन्म स्थल राजापुर उत्तर प्रदेश में आता है. जो उनके पिता का नाम आत्माराम और माता का नाम उलसी था. कहा जाता है कि तुलसीदास जी का जन्म हुआ तब उन्होंने राम नाम उच्चारण किया. कहा जाता है, कुछ लोग कहते हैं कि तो तुलसीदास का जन्म हुआ था जो तब के मुंह से राम 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 ऐसे जो उच्चारण किया था. ಹೇಳ್ತಾರೆ, ಕೆಲವರು ಹೇಳ್ತಾರೆ ಅಂದ್ರೆ ಇವರು ಯಾವಾಗ ಜನಿಸಿದ್ರೋ ಆ ಜನಿಸಿದ ತಕ್ಷಣ ಇವರು ಅವರ ಬಾಯಿಂದ ಅಳು ಬರಲಿಲ್ಲಂತೆ. ಅವ್ರು ಹುಟ್ಟಿದ ತಕ್ಷಣ ರಾಮ 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 ರಾಮನ ಸ್ಮರಣೆಯನ್ನ ಇವರು ಜಪಿಸಿದ್ರಂತೆ. ಈ ಮಗು ಹುಟ್ಟಿದ ತಕ್ಷಣ ರಾಮ್ 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 ಅಂತ ಹೇಳ್ಬಿಟ್ಟು ಅದರ ಬಾಯಲ್ಲಿ ಬರ್ತಾ ಇತ್ತಂತೆ ಅಂತ ಕೆಲವರು ಹೇಳ್ತಾರೆ. ನೋಡಿ, ಈಗ ಎಲ್ಲ ಮಕ್ಕಳು ಹುಟ್ಟಿದ್ಗಳು ಮೊದಲ ಲಕ್ಷಣ ಆ ಮಗು ಅಳುತ್ತೆ. ಆದ್ರೆ ಈ ಮಗು ಹುಟ್ಟಿದ ತಕ್ಷಣ ಅದರ ಬಾಯಲ್ಲಿ ರಾಮನ ಸ್ಮರಣೆ ಬಂತಂತೆ. ರಾಮ 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 ಎಂಬ ಹೆಸರು ಅವ್ರ ಬಾಯಿಂದ ಬಂತಂತೆ. ಹಾಗಾಗಿ इसलिए उनके बचपन का नाम राम बोल पड़ा. ಹಾಗಾಗಿ ಇವರ ಬಾಲ್ಯದ ಹೆಸರನ್ನ ರಾಮ್ ಅಂತ ಕೂಡ ಹೆಸರಿಟ್ಟರು. ನೋಡಿ, बचपन का नाम और ಮೂಲ ಹೆಸರು राम बोल. बचपन का नाम राम बोला. ನೋಡಿ, ಹುಟ್ಟಿದ ತಕ್ಷಣ ಇವರು ಬಾಯಿಂದ ರಾಮ ರಾಮ ಎಂಬ ಸ್ಮರಣೆ ಬಂದ್ರಿಂದ ಇವರಿಗೆ ರಾಮ ಬೋಲ ಅಂದ್ರೆ ಹೇಳುವುದು, ಮಾತಾಡುವುದು ಅಂತ ಹೇಳ್ಬಿಟ್ಟು ಹೆಸರು. ಈ ಹೆಸರು ಇವರಿಗೆ ಬಿತ್ತಂತೆ ಅಥವಾ ಇಟ್ಟರು. ಯಾವುದು ಮೊದಲ ಹೆಸರು ಇವರಿಗೆ ರಾಮ ಬೋಲ ಅಂತ ಹೇಳ್ಬಿಟ್ಟು ಹೆಸರು ಇಟ್ಟರು. तुलसीदास भगवान राम के अनन्य भक्त थे. ಹಾಗಾಗಿ ತುಳಸಿದಾಸ್ ಅವರು ಭಗವಾನ್ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಲ್ಲ, ಶ್ರೀರಾಮನ ಅನನ್ಯ ಭಕ್ತರಾಗಿದ್ರು. ಇವರ ಒಳ್ಳೆಯ ಭಕ್ತ ಆಗಿದ್ರು. ಯಾರು? ಶ್ರೀರಾಮನ ಭಕ್ತರಾಗಿದ್ರು. ಯಾರು? ಈ ತುಳಸಿದಾಸ್ ಅವರು. ಉನ್ಕಿ ಪ್ರಮುಖ ರಚನಾಯೇ, ಇವರು ಬರೆತಕ್ಕಂಥ ಪ್ರಮುಖ ಕೃತಿಗಳು ಇಂತಿವೆ. ರಾಮಚರಿತ ಮಾನಸ್. ನೋಡಿ, श्री रामचरित मानस, श्री रामचरित मानस. श्री रामचरित मानस ಇವರು ಬರೆದಿರ್ತಕ್ಕಂಥ ಶ್ರೇಷ್ಠ ಮಹಾಕಾವ್ಯ. ಇವರು ಬರೆದಿರ್ತಕ್ಕಂಥ ಶ್ರೇಷ್ಠ ಮಹಾಕಾವ್ಯ ಯಾವ್ದಪ್ಪ ಅಂದ್ರೆ ಶ್ರೀ ರಾಮಚರಿತ ಮಾನಸ್. ಇದರಲ್ಲಿ ಸಂಪೂರ್ಣ ರಾಮಾಯಣದ ಸಂಪೂರ್ಣ ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ. ನಾವೆಂಗೆ ನಮ್ಮ ಕನ್ನಡದಲ್ಲಿ ವಾಲ್ಮೀಕಿ ಬರೀತಕ್ಕಂತ ರಾಮಾಯಣ ಕೇಳುವ ಹಾಗೆ ಇದರಲ್ಲಿ ಕೂಡ ತುಳಸಿದಾಸ್ ಅವರು ಶ್ರೀ ರಾಮಚರಿತ ಮಾನಸದಲ್ಲಿ ಸಂಪೂರ್ಣ ರಾಮಾಯಣದ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಈ ಒಂದು ಗ್ರಂಥದಲ್ಲಿ ಪೂರ್ಣ ಅವರು ಬರೆದಿದ್ದಾರೆ. ಹಾಗಾಗಿ ಇವರು ಬರೀತಕ್ಕಂತ ಮಹಾಕಾವ್ಯದ ಹೆಸರು श्री रामचरित मानस. ठीक है, देखिए आगे विनय पत्रिका, गीतावली, दोहावली, कवितावली आदि ಇವು ಇನ್ನುಳಿರ್ತಕ್ಕಂಥ ಅವರು ಬರ್ತಕ್ಕಂಥ ಪ್ರಮುಖ ಕೃತಿಗಳು. सन 1623 को काशी में उनका देहांत हुआ. इವರು 1623 ಕಾಶಿಯ
ಇಲ್ಲಿ ಇವರು ಮರಣವನ್ನ ಹೊಂದಿದ್ರು. ಎಷ್ಟರಲ್ಲಿ? 1623ರಲ್ಲಿ ದೇಹಾಂತ. ಇದು ಗೋस्वामी तुलसीदास ಅವರ संपूर्ण माहिती. समझे बच्चों? जो इसमें प्रश्न गोस्वामी तुलसीदास का जन्म कब और कहाँ हुआ, ऐसे प्रश्न आ गए तो का जन्म 1532 में उत्तर प्रदेश के राजापुर में जो जन्म हुआ था, और उनका पिता का नाम आत्मारामा और माता का नाम तुलसी था. जो उनका बचपन का नाम रामबोल पड़ा है, और के लिखा हुआ श्रेष्ठ महाकाव्य के नाम श्री रामचरितमानस. ठीक है, आगे देखिए इस दोहे में आने वाला कुछ शब्दार्थ हम देखेंगे. देखिए इसमें शब्दार्थ देखिए. शब्दार्थ एक किताब में है मुखिया. मुखिया का मतलब नेता. नेता ಅಂದ್ರೆ ಮುಖಂಡ. ಮುಖಂಡ. ನೆಕ್ಸ್ಟ್ ಸಕಲ. ಸಕಲ ಅಂದ್ರೆ ಸಂಪೂರ್ಣ, ಇಡೀ, ಸಂಪೂರ್ಣ. ವಿಶ್ವ. ವಿಶ್ವ. ವಿಶ್ವ ಅಂದ್ರೆ ಸಂಸಾರ, ಜಗತ್ತು. जगत्तो. करतार. सृष्टि. सृष्टिकर्ता. सृष्टि. सृष्टिकर्ता. सृष्टिकर्ता ಅಂದ್ರೆ ಬ್ರಹ್ಮ, ದೇವರು, ಭಗವಂತ, ಪರಮಾತ್ಮ. ಫೈರ್. ಫೈರ್ ಅಂದ್ರೆ दूध. दूध ಅಂದ್ರೆ ಹಾಲು. वारी. देखिए इसमें इंपॉर्टेंट वारी. वारी का मतलब पानी, जल ಅಂದ್ರೆ ನೀರು. और एक बार हो सकता है कि वारी का अर्थ, वारी का मतलब पानी या जल, नीर होता करते वारी. घट. घट ಅಂದ್ರೆ शरीर. घट ಅಂದ್ರೆ शरीर. शरीर ಅಂದ್ರೆ ದೇಹ. देह. और जीव. जीव जीहा. देखिए जीहा. जीहा ಅಂದ್ರೆ जीव. जीव ಅಂದ್ರೆ ನಾಲಿಗೆ. ನಾಲಿಗೆ. ನೆಕ್ಸ್ಟ್ ಸುಕೃತಿ. ಸುಕೃತಿ ಅಂದ್ರೆ अच्छा. अच्छा ಅಂದ್ರೆ ಒಳ್ಳೆಯ. और चाहसी, चारों ओर. इस तरह बहुत सारे जो शब्दार्थ इसमें, और एक कविता करते समय उसका अर्थ समझ कर आगे बढ़ेंगे. देखिए लिखा है ना. अच्छा, देखिए तुलसी के दोहे. समझे बच्चों? तुलसी के कवि का नाम है तुलसी. दोहे. दोहे का अर्थ है द्विपदी. द्विपदी. दोहे का अर्थ हम द्विपदी कहते हैं. द्विपदी ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? दोहे
ದ್ವಿಪದಿ ಎಂದು ಕರೆಯುತ್ತೇವೆ. ದ್ವಿಪದಿ ಅಂದ್ರೆ ಏನು ಮಕ್ಕಳೇ? ದ್ವಿಪದಿ ಅಂದ್ರೆ ಏನು? ವೆರಿ ಗುಡ್. ದ್ವಿಪದಿ ಅಂದ್ರೆ ಎರಡು ಸಾಲುಗಳುಳ್ಳ ಕವಿತೆಗೆ ಅಥವಾ ಪದ್ಯಕ್ಕೆ ನಾವು ಛಂದಸ್ಸಿನ ಪ್ರಕಾರ ನಾವು ದೋಹೆ ಎಂದು ಕರೆಯುತ್ತೇವೆ ಅಥವಾ ದ್ವಿಪದಿಗಳು ಎಂದು ಕರೆಯುತ್ತೇವೆ. ಅಂದ್ರೆ ಎರಡು ಸಾಲುಗಳು ಇರ್ತವೆ, ಅಂದ್ರೆ ಎರಡು ವಾಕ್ಯಗಳಿರ್ತವೆ. ಅಂತ ಪದ್ಯಗಳಿಗೆ ನಾವು ದ್ವಿಪದಿಗಳು ಎಂದು ಕರೆಯುತ್ತೇವೆ, ದೋಯೆಗಳು ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಈ ಎರಡು ಸಾಲುಗಳಲ್ಲಿ ಅಥವಾ ವಾಕ್ಯಗಳಲ್ಲಿ 4 ಚರಣಗಳಿರ್ತವೆ. ಮೊದಲನೆಯ ವಾಕ್ಯದಲ್ಲಿ 2 ಚರಣ, ಮತ್ತೆ ಅದರ ಕೆಳಗಡೆ ಇರತಕ್ಕಂತ ವಾಕ್ಯದಲ್ಲಿ 2 ಚರಣಗಳಿರ್ತವೆ. ಹಾಗಾಗಿ ಇಂತಹ ಪದ್ಯಗಳಿಗೆ, ಕವಿತೆಗಳನ್ನು ನಾವು दोहेगಳೆಂದು ಕರೆಯುತ್ತೇವೆ. देखिए अपने किताब में है 2 पंक्तियां है. देखिए मुखिया मुखसो छाये, ये तो एक चरण है, और आगे खाना पाना को एक है, ये तो एक चरण है. उसी तरह और नीचे के जो लाइन में उसी तरह है. इसको हम दोहे कहते हैं या द्विपदी कहते हैं. समझ गया? ದ್ವಿಪದಿ ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ದೋಹೆ ಅಂದ್ರೆ ಗೊತ್ತಾಯ್ತಲ್ಲ. 2 ಸಾಲುಗಳ ಪದ್ಯಕ್ಕೆ ಅಥವಾ 2 ವಾಕ್ಯಗಳ ಪದ್ಯಕ್ಕೆ ಅಥವಾ ಕವಿತೆಗೆ ನಾವು ದೋಹೆಗಳೆಂದು ಕರೆಯುತ್ತೇವೆ. ಸಮझिए बच्चों? यस. देखिए ಹಾಗಾದ್ರೆ ಇದರ ಶೀರ್ಷಿಕೆ ಅರ್ಥ ಅಂದ್ರೆ ತುಳಸಿದಾಸರ ದ್ವಿಪದಿಗಳು, ತುಳಸಿದಾಸರ ಕವಿತೆಗಳು ಅಥವಾ ಪದ್ಯಗಳು, ದ್ವಿಪದಿಗಳು. समझिए बच्चों? देखिए इन दोहों के द्वारा छात्र अच्छे कर्म करने और नैतिकता से जीवन बिताने की सीख प्राप्त कर सकते हैं. देखिए बच्चों, इस दोहे के द्वारा, इस कविताओं के द्वारा हमको क्या सीख मिलता है कि देखिए अच्छे काम करने के जो प्रोत्साहित और नैतिकता से जीवन बिताने की जो सीख इस दोहे से हमको मिलता है. ನೋಡಿ, ಈ ದೋಹೆಯ ಮೂಲಕ ನಮಗೆ ಏನನ್ನು ಹೇಳಲು ತಿಳಿಸಲು ಇಲ್ಲಿ ಹೊರಟಿದ್ದಾರೆ ಅಂದ್ರೆ ತುಳಸಿದಾಸ್ ಅವರು ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂತಹ, ಅದರ ಜೊತೆಗೆ ನೀತಿಯಿಂದ ನೈತಿಕತೆಯಿಂದ ಜೀವನವನ್ನ ಬದುಕುವಂತಹ, ಜೀವನವನ್ನು ನಡೆಸುವಂತಹ ಒಂದು ನೀತಿ ರೀತಿ ಅಥವಾ ಕಲಿಕೆ ಈ ಒಂದು ಕವಿತೆಯ ಮೂಲಕ ನಮ್ಗೆ ಸಿಗುತ್ತೆ, ನಾವು ಅದನ್ನ ಪಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಇದರಲ್ಲಿರ್ತಕ್ಕಂಥ ದೋಹೆಗಳಿರ್ತಕ್ಕಂಥ ಕೆಲವು ಗುಣಗಳನ್ನ ಅವರಲ್ಲಿ ತಿಳಿಸಿದ್ದಾರೆ. समझे बच्चों? देखिए अब मैं ये दोहों को मैं पढ़ते जाता हूँ, आपको ध्यान से अपनी किताब में आप ध्यान से आंखों से देखकर इधर सुनिए. देखिए, मुखिया मुखसो चाहिए कान पान को एक, मुखिया मुखसो चाहिए कान पान को एक, पालय पोसय सकल अंग तुलसी सहित विवेक, जड़ चेतन गुण दोषमय विश्व किन्ह करता, संत अंश गुण गहये पय परिहरे वारे विकार, दया धर्म का मूल है पाप मूल अभिमान, तुलसी दया ना चांडिए जब लग घट में प्राण, तुलसी साथी विपत्ति के विद्या विनय विवेक, साहस सुकृति सुसत्यव्रत राम भरोसा एक, राम नाम मणि दीप दर जीह देहरि द्वार, तुलसी भीतर बाहिर जो साहसी जियार. समझिए बच्चों? मैं और एक बार मैं वाचन करूंगा, सुनिए. मुखिया मुखसो चाहिए खान पान को एक, पालय पोसय सकल अंग तुलसी सहित विवेक, जड़ चेतन गुण दोषमय विश्व किन्ह करता, संत अंश गुण गाहय पय परिहरि वारे विकार,
दया धर्म का मूल है, पाप मूल अभिमान। तुलसी दया ना चांडिए, जब लग घट में प्राण। तुलसी साथी विपत्ति के, विद्या विनय विवेक। साहस सुकृति सुसत्य व्रत, राम भरोसा एक। राम नाम मणि दीप दर, जिन्हा देहरि द्वार। तुलसी भीतर बाहिर, जो चाहसी उजियार। समझे बच्चों? देखिए इस कविता में पहला जो दोहे में कवि क्या कहना चाहता है कि देखिए, मुखिया मुकुसो चाहिए, मुखिया मुकुसो चाहिए। काना पाना को एक, पालय पोसय सकल अंग। तुलसी सहित विवेक। यहाँ पर गोस्वामी तुलसीदास जी ने कहा रखा है कि जो मनुष्य या मुख्यस्थ या नेता या लीडर जिस तरह रहना चाहिए उसके बारे में कह रहा है कि देखिए, जो मुखिया मुकुसो चाहिए। देखिए मुखिया का अर्थ, मुखिया नेता। जो नेता, जो व्यक्ति कैसे रहना चाहिए? मुख के जिस तरह होना चाहिए, मुख के समान होना चाहिए। मुख, देखिए मुख का तो जो मुंह हम कहते हैं, वाई, इसको हम मुख कहते हैं, जो मुंह कहते हैं। जो मुखिया जो मुंह के समान होना चाहिए। समझिए बच्चों? जो मुखिया या नेता या मुख्यस्थ या लीडर जो मुंह के समान होना चाहिए। ಮುಖದ ರೀತಿಯಲ್ಲಿ ಅಥವಾ ಬಾಯಿಯ ಸಮಾನವಾಗಿ ಅವರು ಇರಬೇಕು. ಯಾಕೆ ಬಾಯಿಯ ಸಮಾನವಾಗಿರಬೇಕು ಅಂತ ಹೇಳಿದರೆ, देखिए मुखिया कैसे रहना चाहिए? मुखिया जो मुंह के समान रहना चाहिए। जिस तरह जो मुंह जो खाना पाना पीना सब कुछ अकेले ही करता है, और उसका जो खाना पीना वाले जो पूरा जो आहार या भोजन पूरा सारे अंगों को जो देता है ना, पूरा अंगों को जो देता है, उसी तरह मुखिया भी उसी तरह रहना चाहिए. ಇಲ್ಲಿ ಕವಿ ತುಳಸಿದಾಸ್ ಜಿ ಅವರು ಏನ್ ಹೇಳಕ್ಕೆ ಹೊರಟಿದ್ದಾರೆ ಅಂದ್ರೆ, ಒಬ್ಬ ಮುಖ್ಯಸ್ಥನಾದವನು ಅಥವಾ ಒಬ್ಬ ನಾಯಕನಾದವನು ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಬಾಯಿಯ ರೀತಿಯಲ್ಲಿರಬೇಕು. ಮೂಕೆ ಸಮಾನ ಹೋನಾ ಚಾಹಿಯೆ. ಬಾಯಿಯ ರೂಪಿ ಅಥವಾ ಬಾಯಿಯ ತರಹ ಇರಬೇಕು. ಯಾಕೆ ಬಾಯಿಗೆ ಇಲ್ಲಿ ಹೋಲಿಕೆ ಮಾಡಿದರೆ ಮುಖ್ಯಸ್ಥರನ್ನ? ನೋಡಿ, ಯಾವ ರೀತಿ ಮನುಷ್ಯನ ಒಂದು ಶರೀರದ ಒಂದು ಭಾಗವಾಗಿರ್ತಕ್ಕಂಥ ಈ ಬಾಯಿಯು ಅದು ಕೇವಲ ಅದೊಂದೇ ಕೂಡ ಅದರ ಕೆಲಸವನ್ನೆಲ್ಲ ಮಾಡುತ್ತೆ. ಯಾವುದು? ಆ ತಿನ್ನುವುದನ್ನಾಗಲಿ ಕುಡಿಯುವುದನ್ನಾಗಲಿ ಭೋಜನವನ್ನ ಸವಿಯುವಂತಹ ಸಂಪೂರ್ಣ ಕೆಲಸವನ್ನ ಈ ಬಾಯಿಯು ಕೆಲಸವನ್ನ ನಿರ್ವಹಿಸುತ್ತೆ. ಆದರೆ ಆ ಬಾಯಿ ನಿರ್ವಹಿಸುತ್ತೆ ಅಂತ ಹೇಳ್ಬಿಟ್ಟು ಅದು ಪೂರ್ಣ ಆಹಾರವನ್ನ ತನ್ನ ಬಾಯಿ ಒಳಗಡೆನೆ ಅದು ಇಟ್ಕೊಂಡಿರಲ್ಲ. ಏನ್ ಮಾಡುತ್ತೆ? ಆ ಬಾಯಲ್ಲಿ ತಿಂದಿರ್ತಕ್ಕಂಥ ಆಹಾರವನ್ನು ಸಂಪೂರ್ಣ ತನ್ನ ಹೊಟ್ಟೆಗೆ ಅದು ಹೋಗ್ಬಿಟ್ಟು ಅದು ಮತ್ತೆ ಇಡೀ ಮನುಷ್ಯನ ದೇಹಕ್ಕೆ ಅದು ಒಂದು ಶಕ್ತಿಯನ್ನ ಕೊಡುವಂತಹ ಅಥವಾ ಆ ಶಕ್ತಿಯನ್ನ ನೀಡುವಂತಹ ಆಹಾರದ ಒಂದು ಸರಬರಾಜನ್ನ ಇಡೀ ದೇಹದ ಎಲ್ಲಾ ಅಂಗಗಳಿಗೂ ಕೂಡ ಅದು ಸರಬರಾಜು ಮಾಡುತ್ತೆ. ಅರ್ಥ ಆಯ್ತಾ ಈಗ ಮಕ್ಕಳೇ? ಅಂದ್ರೆ ಅದೇ ರೀತಿ ಮುಖ್ಯಸ್ಥನಾದವನು ತಾನು ಮಾಡುವಂತಹ ಕೆಲಸವನ್ನ, ತಾನು ಮಾಡಿರ್ತಕ್ಕಂಥ ಕೆಲಸವನ್ನ, ಆ ಕೆಲಸದ ಒಂದು ಪ್ರತಿಫಲವನ್ನ ತಾನು ಒಬ್ಬನೇ ಅನುಭವಿಸದೆ ಇಡೀ ಸಮಾಜದ ಎಲ್ಲರ ಒಳಿತಿಗೆ ಆ ಕೆಲಸವನ್ನ ಅವರು ನಿರ್ವಹಿಸಿದಾಗ ಮಾತ್ರ ಅವರು ಒಳ್ಳೆಯ ವ್ಯಕ್ತಿ ಆಗ್ತಾರೆ. ಮತ್ತೆ ಅವರು ಸಮಾಜದಲ್ಲಿ ಅವರು ಗುರುತಿಸುವಂತಹ ವ್ಯಕ್ತಿ ಆಗ್ತಾರೆ. ಅವರು ಇಂತಹ ಒಂದು ವಿವೇಕವನ್ನ, ತಿಳುವಳಿಕೆಯನ್ನ ಯಾರೋ ಮುಖ್ಯಸ್ಥರಾದವರು ಈ ತಿಳುವಳಿಕೆ ಬಿಟ್ಟಾಗ ಅವರು ಕೂಡ ಯಾವುದೇ ಸಮಾಜದಲ್ಲಿ ಯಾವುದೇ ಒಂದು ವಿಭಾಗದಲ್ಲಾಗಿರ್ಬೋದು,
ಯಾವುದೋ ಒಂದು ರಂಗದಲ್ಲಿ ಆಗಿರ್ಬೋದು, ಅವಾಗ ಅವರನ್ನ ಗುರುತಿಸುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾರೆ. ಸಮಾಜದಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆಯ ಗೌರವ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ರೀತಿ ಕೂಡ ಅವರು ಮುಖ್ಯಸ್ಥನಾಗಿರ್ತಕ್ಕಂಥ ಸ್ವಭಾವವನ್ನ ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? जो मुखिया मुंह के समान होना चाहिए, जिस तरह मुंह जो खाना पीना सब कुछ जो अकेले करता है, लेकिन उसका जो फल जो सारे अंगों को जो प्राप्त होते हैं ना, उसी तरह जो मुखिया आप काम अपने ही करे तो जो उसका फल सभी को जो बांटना चाहिए. ಆದ್ರೆ ಅದರ ಪ್ರತಿಫಲವನ್ನ ಎಲ್ಲರೂ ಹಂಚಿದಾಗ ಮಾತ್ರ ಅವರು ಒಳ್ಳೆಯ ಮುಖ್ಯಸ್ಥನಾಗ್ತಾನೆ, ಲೀಡರ್ ಆಗ್ತಾನೆ ಅನ್ನೋದನ್ನ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಿಮ್ಗೆ ಹೇಳಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? उसी देखिए और दूसरा जो दोहे में जड़ चेतन गुण दोषमय विश्व किन्ह करता संत अंश गुण गाहे पये परिहर वारी विकार. यहाँ पर तुलसीदास जी ने कहते हैं जो ये सृष्टिकर्ता या परमात्मा या भगवान इस जगत में जड़ चेतन गुण दोष में सब अब यहाँ पर पैदा होती है. ಈ ಜಗತ್ತಿನಲ್ಲಿ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಪರಮಾತ್ಮನ ಭಗವಂತನು जड़ चेतन गुण दोष में सब कुछ यहाँ पर जो सृष्टि किया है. ಅರ್ಥ ಆಯ್ತಾ? ಸೃಷ್ಟಿಕರ್ತ ಆಗಿರ್ತಕ್ಕಂಥ ಪರಮಾತ್ಮನು ಈ ವಿಶ್ವದಲ್ಲಿ ಈ ಜಗತ್ತಿನಲ್ಲಿ ಜಡ ಚೇತನ ಅಂದ್ರೆ ಜೀವ ನಿರ್ಜೀವ, ಒಳ್ಳೆಯದು ಕೆಟ್ಟದ್ದನ್ನ, ಗುಣ ಅವಗುಣ, ಒಳ್ಳೆಯದು ಕೆಟ್ಟದ್ದು, ಅನುಕೂಲತೆ ಅನಾನುಕೂಲತೆ ಪ್ರತಿಯೊಂದನ್ನ ಸೃಷ್ಟಿ ಮಾಡಿದ್ದಾನೆ. जड़ चेतन सब कुछ सृष्टि में जो सृष्टि किया है कब? सृष्टिकर्ता भगवान. लेकिन संत अंश गुण गहय पय परिहर वारी विकार. ಆದಲ್ಲಿ ಒಂದು ಅಂಶ ಪಕ್ಷಿಯನ್ನ ಹೋಲಿಕೆ ಮಾಡಿದ್ದಾನೆ. ಅಂಶ ಪಕ್ಷಿಯನ್ನ ಹೋಲಿಕೆ ಕೊಟ್ಬಿಟ್ಟು ಮನುಷ್ಯನಿಗೆ ಹೇಳಿದ್ದಾನೆ. ಮೊದಲದಲ್ಲಿ ಯಾವ್ದಕ್ಕೆ ಹೋಲಿಕೆ ಮಾಡಿದಾನೆ? ಮನುಷ್ಯನ ಬಾಯಿ ಹೋಲಿಕೆ ಬಿಟ್ಟು ಮುಖ್ಯಸ್ಥನಾಗೋದು ಯಾವ ರೀತಿ ಇರಬೇಕು ಅಂತ ಹೇಳಿದಾಗ ಇದರಲ್ಲಿ ಒಂದು ಅಂಶ ಪಕ್ಷಿಯನ್ನ ಉದಾಹರಣೆ ಕೊಟ್ಟಿದ್ದಾರೆ. ಜೋಡಿ ಸಂತ ಅಂಶ ಗುಣ ಗಹಯ ಪಯ ಪರಿಹಾರಿ ವಾರಿ ವಿಕಾರ. ನೋಡಿ, ಒಂದು ಅಂಶ ಪಕ್ಷಿ ಅದು ಯಾವ ರೀತಿ ಕೂಡ ಪಯ ಅಂದ್ರೆ ದೂದು, ಪಯ ಅಂದ್ರೆ ದೂದು, ದೂದು, ವಾರಿ ಅಂದ್ರೆ ಜಲ್, ಜಲ್ ಅಂದ್ರೆ ಪಾನಿ. ಯಾವ ರೀತಿ ಅಂಶ ಪಕ್ಷಿಯು ಹಾಲಿನಲ್ಲಿ ನೀರನ್ನ ಬೆರೆಸಿ ಅದಕ್ಕೆ ಕೊಟ್ಟಾಗ, ಹಾಲಿಗೆ ನೀರನ್ನ ಬೆರೆಸಿ ಅದಕ್ಕೆ ಸವಿಯಲು ಕೊಟ್ಟಾಗ ಅವಾಗ ಹಂಸ ಪಕ್ಷಿ ಏನ್ ಮಾಡುತ್ತೆ? जो दूध रूपी को वो अपना कर या पीकर पानी रूपी को आप छोड़ सकते हैं. ಅದು ಕೇವಲ ಹಾಲು ಮತ್ತು ನೀರನ್ನು ಬೆರೆಸಿ ಕೊಟ್ಟಾಗ ಕೇವಲ ಹಾಲನ್ನು ಮಾತ್ರ ಅದು ಸ್ವೀಕಾರ ಮಾಡುತ್ತಂತೆ. ಇಲ್ಲಿ ಕವಿಯು ಏನ್ ಹೇಳಿಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಸಂತ ಮುನಿಯು ಕೂಡ, ಸಂತರು ಅಂದ್ರೆ ಋಷಿ ಮುನಿಗಳು ಕೂಡ ಹಂಸ ಪಕ್ಷಿ ತರ ಇದ್ದಾಗೆ, ಹಂಸ ಪಕ್ಷಿಯ ತರ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಋಷಿ ಮುನಿಗಳು ಅವರು ಹಾಲಿನ ರೂಪದಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಅವರು ಸ್ವೀಕರಿಸಿ ನೀರಿನ ರೂಪದಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಅವರು ತ್ಯಜಿಸುವರು. ಯಾರು? ऋषि मुनिಗಳು, संतरो जो दूध रूपी जो अच्छे गुणों को अपना कर पानी रूपी जो दुर्गुणों को वो त्याग सकता है, जो छोड़ सकता है. और वारे विकार, ಈ ರೀತಿ ವಿಕಾರಗಳನ್ನ ಅವರು ಏನ್ ಮಾಡ್ತಾರೆ? ಕೈ ಬಿಡ್ತಾರೆ. ಯಾರು? ಸಂತ ಮುನಿಗಳು, ಋಷಿ ಮುನಿಗಳು. ಸಮಜಿಗೆ ಬಚ್ಚೋ, ಇಲ್ಲಿ ಸಂತ ಅಂದ್ರೆ ಋಷಿ ಮುನಿಗಳು, ಅವರು ಅಂಶ ಇವಕ್ಕೆ ಹೋಲಿಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ದೂದು ಅಚ್ಚೆ ಗುಣ, ಅವರು ಜಲ दुर्गुण जो तुलना की गई है. ಇಲ್ಲಿ ಹಾಲನ್ನ ಒಳ್ಳೆಯ ಗುಣಕ್ಕೆ ಹೋಲಿಕೆ ಮಾಡಿದ್ರೆ ನೀರನ್ನ ದುರ್ಗುಣಗಳಿಗೆ ಹೋಲಿಕೆ ಮಾಡಿ ಇಲ್ಲಿ ಯಾವ ರೀತಿ ಸಂತರು ಋಷಿಮುನಿಗಳು ತಿಳಿದಿರ್ತಕ್ಕಂಥವರು ಈ ಸಮಾಜದಲ್ಲಿರ್ತಕ್ಕಂಥ
ಒಳ್ಳೆಯದನ್ನ ಸ್ವೀಕರಿಸಿ ಕೆಟ್ಟದ್ದನ್ನ ಕೈಬಿಡ್ತಾರೆ. ಅಂದ್ರೆ ಈ ಜಗತ್ತಿನಲ್ಲಿ ಒಳ್ಳೇದಿದೆ, ಕೆಟ್ಟದ್ದು ಇದೆ, ಮತ್ತೆ ಜಡ ಇದೆ, ಚೇತನ ಇದೆ. ಜಡ ಅಂದ್ರೆ ನಿರ್ಜೀವ, ಚೇತನ ಅಂದ್ರೆ ಜೀವ ಇರ್ತಕ್ಕಂಥದ್ದು. ಎಲ್ಲ ಸೃಷ್ಟಿ ಮಾಡಿದ್ದಾನೆ ಯಾರು? ಪರಮಾತ್ಮ, ಸೃಷ್ಟಿಕರ್ತ. ಆದ್ರೆ ನಾವು ಹಂಸ ಪಕ್ಷಿಯ ರೀತಿಯಲ್ಲಿ, ಯಾವ ರೀತಿ ಹಂಸ ಪಕ್ಷಿಯೋ ನಾವು ಹಾಲಿಗೆ ನೀರನ್ನು ಬೆರೆಸಿ ಅದರ ಮುಂದೆ ಇಟ್ಟಾಗ ಅದು ಕೇವಲ ಹಾಲನ್ನು ಮಾತ್ರ ಅದು ಸ್ವೀಕರಿಸಿ ನೀರನ್ನು ಹಾಗೆ ಬಿಡುತ್ತದೆಯೋ, ಹಂಗೆ ಕೂಡ ನಾವುಗಳು ಈ ಜಗತ್ತಿನಲ್ಲಿ ಏನು ಋಷಿಮುನಿಗಳ ತಿಳಿದಿರ್ತಕ್ಕಂಥವರು ಸಂತರು, ಅವರು ಕೂಡ ಈ ಜಗತ್ತಿನಲ್ಲಿ ಅವರು ಒಳ್ಳೇದೇ ಇರುತ್ತೆ, ಕೆಟ್ಟದ್ದೇ ಇರುತ್ತೆ. ಅವರು ಒಳ್ಳೆದನ್ನು ಮಾತ್ರ ಅವರು ಸ್ವೀಕರಿಸ್ತಾರೆ, ಒಳ್ಳೆ ಗುಣಗಳನ್ನು ಮಾತ್ರ ಅವರು ಕಲ್ತ್ಕೊಳ್ತಾರೆ, ಕೆಟ್ಟ ಗುಣಗಳನ್ನು ಅವರು ಕೈ ಬಿಡ್ತಾರೆ. ಹಂಗೆ ನಾವು ಕೂಡ ಈ ಸಮಾಜದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. अच्छे गुणों को अपना कर दुर्गुणों को हम छोड़ना चाहिए, है ना। उसी तरह अच्छे गुणों को अपना के लिए कबीर तुलसीदास जी ने या दोहे में कहा गया है। समझे बच्चों। और देखिए आगे तीसरा, दया धर्म का मूल है, पाप मूल अभिमान। दया धर्म का मूल है। धर्म का मूल क्या है? धर्म का मूल कौन सा है? दया। देखिए दया धर्म का मूल है। धर्म का मूल दया। जिसके पास दया रहता है वो उसके पास धर्म रहता है। दया का मूल धर्म और अभिमान। अभिमान जो पाप का मूल है। देखिए कबीरदास तुलसीदास जी कहते हैं दया धर्म का मूल है, पाप मूल अभिमान। जो इस जगत में जिसके पास, जिस आदमी के पास जो दया रहता है, जो धर्म का मूल है, ಯಾವ ಧರ್ಮದಲ್ಲಿ ದಯೆ ಇರುತ್ತೋ ಅದು ಆ ಧರ್ಮದ ಮೂಲವಾಗಿದೆ. ದಯೆ ಅಂದ್ರೆ ಅನುಕಂಪ. ಯಾವ ಧರ್ಮದಲ್ಲಿ ಸಹನೆ, ತಾಳ್ಮೆ, ಅನುಕಂಪ, ದಯೆ, ಸಕಲ ಜೀವಿಗಳಲ್ಲಿ ಕೂಡ ದಯೆಯನ್ನ ತೋರಿಸುವಂತವನೇ ಪರಮಾತ್ಮ ಅಂತ ನಾವು ಕೇಳಿರಲ್ಲ. ಹಂಗೆ ಧರ್ಮವೇ, ಧರ್ಮದ ಮೂಲ ಆಧಾರ ದಯ ಆಗಿದೆ. ದಯ ಅಂದ್ರೆ ಅನುಕಂಪ. ಎಲ್ಲಾ ಪ್ರಾಣಿಗಳಲ್ಲಿ, ಜೀವ ಜಗತ್ತು ಕೂಡ ನಾವು ದಯೆಯನ್ನ ತೋರಿಸೋರು ಯಾರೋ ಅವರೇ ನಿಜವಾದ ಧರ್ಮನಿಷ್ಠರು ಅಂತ ಕೂಡ ಹೇಳ್ಬೋದು. ಅವರು ಪಾಪ ಕಾ ಮೂಲ ಅಭಿಮಾನ್. ಯಾರಲ್ಲಿ ಸ್ವಾರ್ಥ ಇದೆಯೋ, ಅಭಿಮಾನ ಅಂದ್ರೆ ಸ್ವಾರ್ಥ, ಹೆಮ್ಮೆ, ಜಂಬ, ಸೊಕ್ಕು ಅಂತ ಏನಿದೆಯಲ್ಲೋ ಅದು ಪಾಪದ ಸಂಕೇತವಾಗಿದೆ, ಪಾಪದ ಮೂಲ ಆಗಿದೆ. ಯಾವುದು? ಅಭಿಮಾನ. ಈ ಅಭಿಮಾನ ಇದು ಪಾಪದ ಮೂಲವಾದರೆ ಯಾರಲ್ಲಿ ದಯೆ ಇರುತ್ತೋ, ಅನುಕಂಪ ಇರುತ್ತೋ ಅದು ಧರ್ಮದ ಮೂಲವಾಗಿದೆ. इस तरह तुलसीदास जी कहते हैं तुलसी दया ना छानिए जब जग घट में प्राण है। घट में जब तक हमारे शरीर में जो प्राण है, जो वहां पर हम ದಯಾ ನಾ छोड़िए। ಇಲ್ಲಿವರೆಗೆ ನಮ್ಮ ದೇಹದಲ್ಲಿ, ಶರೀರದಲ್ಲಿ ಪ್ರಾಣ ಇದೆಯೋ, ಉಸಿರಿರೋದೋ ಅಲ್ಲಿವರೆಗೂ ಕೂಡ ನಾವು ದಯವನ್ನ ಬಿಡಬಾರದು. ದಯವನ್ನ ಬಿಡಬಾರದು. ದಯವನ್ನು ನಾವು ಅನುಸರಿಸಬೇಕು. ಅಭಿಮಾನವನ್ನ ಚೋಡ್ನ ಚಾಹಿಯೆ. ಸ್ವಾರ್ಥವನ್ನ ಬಿಡಬೇಕು. ದಯವನ್ನ ನಾವು ಪಾಲಿಸಬೇಕು. ದಯೆಯನ್ನ ಕಲ್ತ್ಕೋಬೇಕು ಅನ್ನೋದನ್ನ ಈ 3ನೇ ದೋಹದಲ್ಲಿ ಹೇಳಿದ್ದಾರೆ. देखिए और चौथा, तुलसी साथी विपत्ति के विद्या विनय विवेक साहस सुकृति सुसत्यव्रत राम भरोसो एक। तुलसीदास जी या जो दोहे में कहते हैं, जो तुलसीदास साथी विपत्ति विद्या विनय विवेक। तुलसीदास जी के अनुसार जो विपत्ति के समय हमको जो क्या क्या जो चीज या वस्तु आपको सहायता आती है, मदद आती है। देखिए ತುಳಸಿದಾಸ್ ಅವರ ಪ್ರಕಾರವಾಗಿ ನಮಗೆ ವಿಪತ್ತು ಬಂದಾಗ, ಸಮಸ್ಯೆ ಬಂದಾಗ, ಸಂಕಟ ಬಂದಾಗ, ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ ನಮಗೆ ಸಹಾಯಕ್ಕೆ ಬರುವಂತಹದ್ದು ಬೇರೆ ಯಾರು ಅಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಇವ್ರ ಪ್ರಕಾರವಾಗಿರ್ತಕ್ಕಂಥ 3 ಅಂಶಗಳು ನಮಗೆ ಕಷ್ಟದಲ್ಲಿದ್ದಾಗ ಸಹಾಯ ಬರುವಂತಹ ಈ ಅಂಶಗಳು ಅಂತ ಹೇಳ್ತದೆ. ಆ ಅಂಶಗಳು ಯಾವಪ್ಪ ಅಂದ್ರೆ, ಅಥವಾ ವಸ್ತುಗಳು ಯಾವಪ್ಪ ಅಂದ್ರೆ, जो विद्या या विनय या विवेक। समझिए बच्चों, ಯಾರ ಮನುಷ್ಯರಲ್ಲಿ, ಯಾವ ವ್ಯಕ್ತಿಯಲ್ಲಿ
ವಿದ್ಯೆ ಇರುತ್ತೋ ಅಂದ್ರೆ ಶಿಕ್ಷಣ ಇರುತ್ತೋ ಅವರು ಎಂತೆ ಸಂದರ್ಭ ಸಮಸ್ಯೆ ಬಂದ್ರು ಕೂಡ ಅದನ್ನ ಅವರು ನಿರ್ವಹಿಸುವರು. ಅವರು ವಿನಯ, ಯಾವ ಮನುಷ್ಯನಲ್ಲಿ ವಿನಯ ಇರುತ್ತೋ ಅದು ಕೂಡ ಸಮಸ್ಯೆ ಬಂದಾಗ ಅದು ಕೂಡ ಬಗೆಹರಿಸತಕ್ಕಂತ ಒಂದು ರೀತಿ ನೀತಿಯನ್ನು ಕೂಡ ನಾವು ಕಲ್ತ್ಕೋಬೇಕು. ಅವರು ವಿವೇಕ, ಮತ್ತೆ ವಿವೇಕಯುಕ್ತವಾಗಿರ್ಬೇಕು. ನಾವು ವಿವೇಕದಿಂದ ಕೂಡಿರ್ಬೇಕು, ಒಳ್ಳೆಯ ಬುದ್ಧಿವಂತಿಕೆಯಿಂದ ನಾವು ಕೂಡಿರ್ಬೇಕು. ಈ 3 ಅಂಶಗಳನ್ನ ಯಾರು ತನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳುವರೋ ಅಥವಾ ಅನುಸರಿಸಿಕೊಳ್ಳುವರೋ ಇವು ಎಂತ ಆಪತ್ತಿನಲ್ಲಾದ್ರೂ ಕೂಡ, ಎಂತ ತೊಂದರೆಯಲ್ಲಿದ್ರು ಕೂಡ ಇವು ಅವರ ಸಂಗಾತಿಗಳಾಗಿವೆ ಅಂತ ಹೇಳಿದ್ರೆ, ಸಾಥಿ ಮತ್ಲಬ್ ಜೋ ಸಾಥ್ ಮೇ ರೇನೆ ವಾಲ, ಯಾವಾಗ ಕೂಡ ಮನುಷ್ಯನ ಜೊತೆಯಲ್ಲಿ ಇರ್ತಕ್ಕಂಥ ಈ ಅಂಶಗಳಿದ್ದಾಗ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವರು ತಕ್ಷಣ ಕೂಡ ಪರಿಹಾರವನ್ನ ಪಡೆದುಕೊಳ್ಳುವರು. समझे बच्चों? जो तुलसीदास जी के अनुसार जो विपत्ति के समय जो साथी कौन कौन सी है, ऐसे प्रश्न आ गए तो विद्या, विनय और विवेक. विद्या, विनय और विवेक, ये तीनों जो आपत्ति के संदर्भ में जो मनुष्य के जो सहायता देने वाला जो अंश, समझे बच्चों? ನೋಡಿ, ಈ ಅಂಶಗಳನ್ನ ನಾವು ಮೈಗೂಡಿಸಿಕೊಂಡಾಗ ಎಂತಹ ಸಂದರ್ಭವನ್ನು ಕೂಡ ನಾವು ಅದನ್ನ ನಾವು ಬಗೆಹರಿಸಿಕೊಳ್ಳಬಹುದು ಅನ್ನೋದನ್ನ ಹೇಳಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ನಾವು ನೀವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳೋಣ. ವಿದ್ಯಾ, ವಿನಯ और विवेक. साहस, सुकृति, सुसत्यव्रत, राम भरोसा है. ಮತ್ತೆ ಹೇಳ್ತಿದ್ದಾರೆ ನೋಡಿ, जिस आदमी राम पर जो भरोसा रखता है, जो ये आदमी साहस होता है और जो अच्छे काम भी जो करता है, हमेशा सत्य से वो काम करते हैं. ಯಾವ ವ್ಯಕ್ತಿಯು ದೇವರಲ್ಲಿ, ರಾಮ್ मतलब जो भगवान ಅಂದ್ರೆ ದೇವರ ಮೇಲೆ ವಿಶ್ವಾಸವನ್ನು ಇಡ್ತಾನೋ, ರಾಮನ ಮೇಲೆ ವಿಶ್ವಾಸ ಇರ್ತಾನೋ ಅವರು ಯಾವಾಗ ಕೂಡ ಧೈರ್ಯದಿಂದ ಇರ್ತಾನೆ, ಮತ್ತೆ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಅವನು ಮಾಡ್ತಾನೆ, ಮತ್ತೆ ಯಾವಾಗಲೂ ಸತ್ಯವಂತನಾಗಿರ್ತಾನೆ. ಸತ್ಯವನ್ನು ಬಿಟ್ಟವನು ನಡೆಯುವುದಿಲ್ಲ. ಯಾರೋ ಶ್ರೀರಾಮನ ಮೇಲೆ ವಿಶ್ವಾಸವನ್ನು ಯಾರಿರ್ತಾರೋ, ಶ್ರೀರಾಮ ಅಂದ್ರೆ ದೇವರು, ಭಗವಾನ್ ಮೇಲೆ ಯಾರು ವಿಶ್ವಾಸ ಇರ್ತಾರೋ ಅವ್ರು ಯಾವಾಗ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಅವರು ಧೈರ್ಯದಿಂದ ಇರ್ತಾರೆ, ಒಳ್ಳೆಯ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ. ಬೇರೆ ಕೆಟ್ಟ ಕೆಲಸಗಳಿಗೆ ಅವರು ಕೈ ಹಾಕುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಭಗವಾನ್ ಶ್ರೀರಾಮನ ಮೇಲೆ ನಾವು ವಿಶ್ವಾಸ ಇಡೋಣ, ದೇವರ ಮೇಲೆ ನಂಬಿಕೆಯನ್ನು ಇಡೋಣ, ಒಳ್ಳೆಯ ಕೆಲಸಗಳನ್ನು ನಾವು ಮಾಡೋಣ. और देखिए, और 5वां, राम नाम मनि दीप धरो, जी है देहरी द्वार, तुलसी भीतर बाहरी, जो चाहे उजियार. देखिए, जो आखिर में राम नाम मनि दीप धरो, ಇಲ್ಲಿ ತುಳಸಿದಾಸ್ ಅವರು ಏನ್ ಹೇಳ್ತಾರೆ, ರಾಮನಾಮ ಮನಿ ದೀಪದರು, ಜೀಹ ದೇಹರಿ ದ್ವಾರ ಅಂದ್ರೆ ಯಾವಾಗಲೂ ಕೂಡ ನಾವು ರಾಮನ ಸ್ಮರಣೆ ಮಾಡಿದಾಗ, ರಾಮನ ಹೆಸರನ್ನ ಜಪಿಸಿದಾಗ, ಜೀಹ ದೇಹರಿ ದ್ವಾರ, ನಮ್ಮ ನಾಲಿಗೆ ಮೇಲೆ ಶ್ರೀರಾಮನ ಒಂದು ನೆನಪನ್ನು ಮಾಡಿಕೊಂಡಾಗ, ನಮ್ಮ ನಾಲಿಗೆ ಮೇಲೆ ಜೀಪ್ ಮತ್ಲಬ್ ಜೀಪ್ ಅಂದ್ರೆ ನಾಲಿಗೆ, ನಮ್ಮ ನಾಲಿಗೆಯ ಮೇಲೆ ಶ್ರೀರಾಮನವನ್ನ ಜಪ ಮಾಡಿದಾಗ ಸ್ಮರಣೆ ಮಾಡಿದಾಗ, ತುಳಸಿ ಭೀತರ ಬಾಹर जो चासी उजिया, जिस तरह दीप, ಒಂದು ದೀಪನ್ನ द्वार पर रखकर जो उसका जो प्रकाश बाहर और अंदर भी जो प्रकाश फैलते हैं, उसी तरह जो मुंह में राम नाम जपने से को मानव का मन का जो आंतरिक और बाह्य जो शुद्धि होती है. तुलसीदास जी ने इस तरह कहते हैं. ನೋಡಿ, ತುಳಸಿದಾಸ್ ಅವರು ಹೇಳ್ತಿದ್ದಾರೆ, ಯಾರ ಬಾಯಲ್ಲಿ ಶ್ರೀರಾಮನ ಜಪ ಮಾಡ್ತಾರೋ, ಅಂದ್ರೆ ಭಗವಂತನ ಜಪ ಮಾಡ್ತಾರೋ, ಅವರ ಬಾಯಿಯಲ್ಲಿ ಏನಾಗುತ್ತೆ, ಶ್ರೀರಾಮನ ಜಪನೆ ಮಾಡಿದಾಗ ಯಾವ ರೀತಿ ಹೇಳ್ತಾರೆ ನೋಡಿ, ಯಾವ ರೀತಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಹೋಲಿಕೆ ಮಾಡಿದ್ದಾರೆ. ಒಂದು ಬಾಗಿಲ ಹೊಸ್ತಿಲ ಮೇಲೆ ನಾವು ಒಂದು ದಿಹಾ ರತ್ನೇಸೆ ಅಂದ್ರೆ ಒಂದು ದೀಪವನ್ನು ಇಟ್ಟಾಗ ಆ ದೀಪವು ಪ್ರಕಾಶವು ಹೊರಗಡೆನೂ ಕೂಡ ಬೀಳುತ್ತೆ,
ಮತ್ತೆ ಒಳಗಡೆಗೂ ಕೂಡ ಬೀಳುತ್ತೆ. ಆ ಪ್ರಕಾಶ ಎರಡೂ ಕಡೆ ಯಾವ ರೀತಿ ಬೀಳುತ್ತೋ ಹಂಗ ನಾವು ನಮ್ಮ ಬಾಯಿಯಲ್ಲಿ ಶ್ರೀರಾಮನನ್ನ ಜಪಿಸಿದಾಗ, ಶ್ರೀರಾಮನ ಸ್ಮರಣೆಯನ್ನು ಮಾಡಿದಾಗ ನಮ್ಮ ಆಂತರಿಕ ಶುದ್ಧಿ ಆಗುತ್ತೆ, ಮತ್ತೆ ಬಾಹ್ಯ ಶುದ್ಧಿ ಕೂಡ ಆಗುತ್ತೆ. ಹಾಗಾಗಿ ನಾವು ಯಾವಾಗ ಕೂಡ ಶ್ರೀರಾಮನ ಜಪಿಸಿದಾಗ ನಮ್ಮ ಆಂತರಿಕ ಮತ್ತು ಬಾಹ್ಯ ಎರಡೂ ಶುದ್ಧಿಯಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ದೀಪದ ಹೋಲಿಕೆ ಇಟ್ಬಿಟ್ಟು ಈ ರೀತಿ ಕೂಡ ನಮ್ಮ ಮನಸ್ಸನ್ನ ಶುದ್ಧೀಕರಿಸುವಂತಹ ಒಂದು ವಿಚಾರವನ್ನ ತುಳसीदास ಅವರು ನಿಮ್ಮೆಲ್ಲರೂ ಕೂಡ ಇಲ್ಲಿ ತಿಳಿಸಿ ಹೇಳಿದ್ದಾರೆ. समझे बच्चों, इस तरह पांचवा जो दोहे जो मनुष्य का नैतिकता से जीवन बिताने के लिए और अच्छे काम करने के लिए हम सबको जो प्रोत्साहन जो देते हैं, ये पूरा ये दोहे. समझे बच्चों. देखिए आशय इस दोहे में मुखिया के लक्षण ಅಂದ್ರೆ ಮುಖ್ಯಸ್ಥರು ಯಾವ ರೀತಿ ಇರಬೇಕು ಅಂತ, ಅವ್ರ ಸಂತ ಸ್ವಭಾವ, ಒಬ್ಬ ಋಷಿ ಮುನಿಗಳ ಸ್ವಭಾವ ಹೇಗಿರಬೇಕು, आदि पर प्रकाश डाला है. ಇನ್ನು ಹಲವಾರು ವಿಚಾರಗಳ ಬಗ್ಗೆ ನಮಗೆ ಇಲ್ಲಿ ವಿಸ್ತಾರವಾಗಿ ಇಲ್ಲಿ ನಮಗೆ ತಿಳಿಸಿದ್ದಾರೆ. साथ ही उन्होंने दया धर्म का महत्व ಮತ್ತೆ ದಯಾ ಧರ್ಮದ ಮಹತ್ವದ ಬಗ್ಗೆ, ಅಭಿಮಾನ ಅಂದ್ರೆ ಹೆಮ್ಮೆ, ಜಂಬ ಅಥವಾ ಸ್ವಾರ್ಥದ ಬಗ್ಗೆ, ತ್ಯಾಗದ ಬಗ್ಗೆ, ವಿವೇಕಯುಕ್ತ ವ್ಯವಹಾರ ನಾವು ಯಾವ ರೀತಿ ವಿವೇಕದಿಂದ ವರ್ತಿಸಬೇಕು, ರಾಮ್ ಪರ್ ವಿಶ್ವಾಸ ಶ್ರೀರಾಮನ ಬಗ್ಗೆ ವಿಶ್ವಾಸ, ರಾಮನಾಮ ಜಪ ಶ್ರೀರಾಮನ ಜಪದ ಇನ್ನು ಮುಂತಾಗಿರ್ತಕ್ಕಂಥ ವಿಚಾರಗಳನ್ನ, ಕೆಲವೊಂದು ಸಲಹೆಗಳನ್ನ ಇಲ್ಲಿ ನೀಡಿದರೆ, ಇನ್ಸಾನ್ ಕೋ ನೀತಿ ಜೀವನ್ ಬಿತಾನ ಚಾಯೆ. ಹಾಗಾಗಿ ಇನ್ಸಾನ್ ಅಂದ್ರೆ ಮನುಷ್ಯನು ಯಾವ ರೀತಿ ಕೂಡ ನೀತಿಯಿಂದ ಜೀವನ ನಡೆಸಬೇಕು ಅನ್ನೋದನ್ನ ಸಂಪೂರ್ಣ ಈ ದೋಹದಲ್ಲಿ ನಿಮ್ಮೆಲ್ಲರೂ ಕೂಡ ಇಲ್ಲಿ ತಿಳಿಸಿದ್ದಾರೆ. देखिए अपने किताब में है, इसको भावार्थ है. पहला मुखिया मुक्सो चाहिए, जो इस दोहे का भावार्थ अपने किताब में है. देखिए पहला, देखिए प्रस्तुत दोहे में तुलसीदास मुख अर्थात मुह और मुखिया दोनों को स्वभाव के समानता दर्शाते हुए लिखते हैं कि मुखिया को मुंह के समान होना चाहिए. ನೋಡಿ ಹೇಳ್ತಿದ್ದಾರೆ ಈ ದೋಹೆ ತುಳಸಿದಾಸ್ ಅವರು ಮುಖ ಅಂದ್ರೆ ನಮ್ಮ ಬಾಯಿಯು ಯಾವ ರೀತಿ ಇರ್ಬೇಕಂದ್ರೆ, ಮುಖಿಯ ದೋನೋಕೆ ಸ್ವಭಾವ ಅಂದ್ರೆ ಮುಖ್ಯಸ್ಥನ ಇವರಿಬ್ಬರ ಒಂದು ಸ್ವಭಾವಗಳನ್ನ ಇಲ್ಲಿ ಚಿತ್ರಿಸುತ್ತಾ ಬರಿತಿದ್ದಾರೆ. ಏನಪ್ಪಾ ಅಂದ್ರೆ ಮುಖಿಯಾಕೋ ಮೂಕೆ ಸಮಾನವಾದ ಛಾಯೆ, ಮುಖ್ಯಸ್ಥನು ಬಾಯಿಯ ಸಮಾನವಾಗಿರ್ಬೇಕು, ಬಾಯಿಯ ರೀತಿಯಾಗಿರ್ಬೇಕು. ಬಾಯಿ ಯಾವ ರೀತಿ ಇದೆಯೋ ಅದೇ ರೀತಿ ಕೂಡ ಮುಖ್ಯಸ್ಥನಾದವನು ಇರಬೇಕು. ಅಂಡರ್ಲೈನ್ कीजिए, ಮುಖಿಯಾಕೋ ಮೂಕೆ ಸಮಾನವಾದ ಛಾಯೆ. क्यों ಏಕೆ ಆ ರೀತಿ ಇರಬೇಕು? देखिए मुंह खाने पीने का काम अकेला करता है. ಈ ಬಾಯಿಯು ಊಟ ಮಾಡುವುದು, ತಿನ್ನುವುದು, ಕುಡಿಯುವುದನ್ನ ಕೇವಲ ಅದೊಂದೇ ಮಾಡುತ್ತೆ. ಆ ಕೆಲಸವನ್ನ ಅದೊಂದೇ ನಿರ್ವಹಿಸುತ್ತೆ. ಊಟ ಮಾಡೋದಾಗ್ಲಿ, ತಿನ್ನುವುದಾಗ್ಲಿ, ಕುಡಿಯುವುದಾಗ್ಲಿ ಕೇವಲ ಬಾಯಿಯ ಜವಾಬ್ದಾರಿ ಇರುತ್ತೆ. ಲೇಕಿನ್ ವಹ ಜೋ खाता पीता है, लेकिन जो खाने वाला जो खाना जो पीता है ना, उससे शरीर के सारे अंगों का पालन पोषण करता है. ಆಗ ತಿಂದಿರ್ತಕ್ಕಂಥ ಆಹಾರವನ್ನ, ಊಟ ಮಾಡಿರ್ತಕ್ಕಂಥ ಆಹಾರವನ್ನ, ಕುಡಿದಂತ ನೀರು ಅದು ಶರೀರದ ಎಲ್ಲಾ ಅಂಗಾಂಗಗಳಿಗೂ ಕೂಡ ಅದು ಒಂದು ಶಕ್ತಿಯನ್ನ ಕೊಡುತ್ತೆ. इसी तरह तुलसीदासी का राय में तुलसीदासी ಅವರ ಅಭಿಪ್ರಾಯ ಏನಪ್ಪಾ ಅಂದ್ರೆ, मुखिया को भी ऐसे विवेकवान होना चाहिए. ಮುಖ್ಯಸ್ಥನಾದವನು ಸಹ ಈ ರೀತಿ ಕೂಡ ವಿವೇಕವಂತನಾಗಿರಬೇಕು, ಬುದ್ಧಿವಂತನಾಗಿರಬೇಕು, ವಿವೇಕ ಗುಣಗಳನ್ನ ಹೊಂದಿರಬೇಕು. कि वह काम अपनी तरह से करे, ತನ್ನ ಕೆಲಸವನ್ನ ತಾನು ನಿರ್ವಹಿಸಿದ ಕೆಲಸವನ್ನ, लेकिन उसका फल सभी में बांटे, ಆದ್ರೆ ಅದರ ಬಂದಿರತಕ್ಕ ಪ್ರತಿಫಲವನ್ನ ಎಲ್ಲರೂ ಕೂಡ ಅನುಭವಿಸಬೇಕು, ಎಲ್ಲರೂ ಕೂಡ ಹಂಚಬೇಕು. ಆದಾಗ ಅವನು ಮುಖ್ಯಸ್ಥನಾಗೋದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಭಾವಾರ್ಥ ಈ ಒಂದು ದೋಹೆ, ಮೊದಲನೇ ದೋಹೆ ಈ ಒಂದು ಭಾವಾರ್ಥ ಇದೆ. इसी तरह ಎರಡನೇ ದೋಹೆ ಮಕ್ಕಳೇ, प्रस्तुत दोहे में तुलसीदास अंश पक्षी के साथ संत की तुलना करते हुए उसके स्वभाव का परिचय देते हैं. ಈ ದೋಹೆಯಲ್ಲಿ ಹೇಳಿದಂಗೆ ಅಂಶ ಪಕ್ಷಿಯ ಜೊತೆಗೆ
ಸಂತ ಋಷಿಮುನಿಗಳ ಒಂದು ಹೋಲಿಕೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅವರಿಬ್ಬರ ಸ್ವಭಾವವನ್ನ ನೋಡಿ. ಸೃಷ್ಟಿಕರ್ತಾನೆ ಈ ಸಂಸಾರ को जड़ चेतन और गुण दोषों मिलकर बना है. ನಿಮ್ಗೆ ಗೊತ್ತಿದೆ ಸೃಷ್ಟಿಕರ್ತ ಪರಮಾತ್ಮ. ಇವನು ಈ ಜಗತ್ತಿನಲ್ಲಿ ಒಳ್ಳೆಯದನ್ನ ಕೆಟ್ಟದನ್ನ ಎಲ್ಲ ಕೂಡ ಸೇರಿಸಿ ಈ ಜಗತ್ತನ್ನ ನಿರ್ಮಾಣ ಮಾಡಿದ್ದಾನೆ. ಕೆಟ್ಟದ್ದು ಒಳ್ಳೆಯದು, ಗುಣ ನಿರ್ಗುಣ, ಸಜೀವ ನಿರ್ಜೀವ ಇವುಗಳನ್ನೆಲ್ಲ ಕೂಡ ಅವನು ಸೇರಿಸಿ ಈ ಜಗತ್ತನ್ನ ನಿರ್ಮಾಣ ಮಾಡಿದ್ದಾನೆ. ಅರ್ಥಾತ್ ಈ ಸಂಸಾರ ಮೇ ಅಚ್ಚೆ ಬೂರೆ ಅಂದ್ರೆ ಒಳ್ಳೆಯದು ಕೆಟ್ಟದ್ದು, ಸಮಾಜ ನಾ ಸಮಾಜ, ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು ಎಲ್ಲ ಕೂಡ ಅನೇಕ ಗುಣ ಬರೆಯುವ ಅನೇಕ ಗುಣಗಳನ್ನೆಲ್ಲ ತುಂಬಿದ್ದಾನೆ ಈ ಜಗತ್ತಿನಲ್ಲಿ. ನೀವು ನೋಡಿ, ಜಗತ್ತಿನಲ್ಲಿ ಒಳ್ಳೆಯರಿದ್ದಾರೆ, ಕೆಟ್ಟವರಿದ್ದಾರೆ, ಕುಡುಕರಿದ್ದಾರೆ, ಕುಡ್ದೇ ಇರತಕ್ಕಂಥವ್ರೆ, ಹೌದಲ್ಲ, ಅಧರ್ಮದರಿದ್ದಾರೆ, ಧರ್ಮದರಿದ್ದಾರೆ. ಎಲ್ಲಾ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇದೀವಿ. ಲೇಕಿನ್ अंश रूपी साधु लोग विकारों को छोड़कर अच्छे गुणों को अपनाते हैं. ಆದ್ರೆ ಇಲ್ಲಿ ನಾವು ಏನ್ ಮಾಡಬೇಕು, ಅಂಶ ಪಕ್ಷಿಯ ರೀತಿಯಲ್ಲಿ ನಾವು ಯಾವ ರೀತಿ ಸಾಧುಗಳು ಯಾವ ರೀತಿ ವಿಕಾರೋಂಕೋ ಚೋಡ್ಕರ್, ವಿಕಾರ ಅಂದ್ರೆ ವಿಕಾರವಾಗಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ನಾವು ಬಿಟ್ಬಿಟ್ಟು ಅಚ್ಚೆ ಗುಣಕ್ಕೂ ಅಪ್ನಾತೆ, ಒಳ್ಳೆ ಗುಣಗಳನ್ನು ನಾವು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಈ 2ನೇ ದ್ವಯದಲ್ಲಿ ಅವರು ಹೇಳಿದ್ದಾರೆ. ಉಸಿ ತರಹ 3ನೇದು ನೋಡಿ, ದಯಾ ಧರ್ಮ ಕಾ ಮೂಲ ಹೈ. ನೋಡಿ, ದಯೆ ಎಂಬುದು ಧರ್ಮದ ಮೂಲವಾಗಿದೆ. ನಿಮ್ಗೆ ಕ್ವಶನ್ ಕೇಳ್ತಿರ್ತೆ, ದಯಾ ಕಾ ಧರ್ಮ ಕ್ಯಾ ಹೈ, ಧರ್ಮ ಕಾ ಮೂಲ ಕ್ಯಾ ಹೈ? ಧರ್ಮ ಕಾ ಮೂಲ ದಯಾ ಹೈ. ಧರ್ಮದ ಮೂಲ ಯಾವ್ದಪ್ಪ ಅಂದ್ರೆ ದಯೆ. ದಯೆ ಅಂದ್ರೆ ಅನುಕಂಪ, ತಾಳ್ಮೆ, ಸಹನೆ. ಅವ್ರ ಅಭಿಮಾನ ಪಾಪ ಮತ್ತೆ ಸ್ವಾರ್ಥವೇ ಪಾಪದ ಸಂಕೇತವಾಗಿದೆ, ಪಾಪದ ಮೂಲವಾಗಿದೆ. इसलिए कवि कहते हैं कि जब तक शरीर में प्राण है, ನಮ್ಮ ಶರೀರದಲ್ಲಿ, ನಮ್ಮ ಘಟಮೆ, ನಮ್ಮ ಶರೀರದಲ್ಲಿ ಎಲ್ಲಿಯವರೆಗೂ ಕೂಡ ಪ್ರಾಣ ಇದೆ, ಪ್ರಾಣ ಅಂದ್ರೆ ಜೀವ, ಆ ಜೀವ ಇರುತ್ತದೋ ಅಲ್ಲಿ ತನಕ ಮಾನವಕ್ಕೂ ಅಪ್ನ ಅಭಿಮಾನ ಚೋಡ್ಕರ್ ದಯಾಳು ಬನರಾಮ ಚಾಯೆ. ಮನುಷ್ಯನಾಗಿರ್ತಕ್ಕಂಥ ತನ್ನ ಅಭಿಮಾನವನ್ನ ಕೈಬಿಟ್ಟು, ಸ್ವಾರ್ಥವನ್ನ ಕೈಬಿಟ್ಟು ಎಲ್ಲರೂ ಕೂಡ ದಯಾಮಯಿ ಆಗಬೇಕು, ಕರುಣಾಮಯಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ 3ನೇ ದ್ವಯದಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 4ನೇ ದ್ವಯದಲ್ಲಿ ನೋಡಿ, ಇದರ ಭಾವಾರ್ಥ. ತುಳಸಿದಾಸಿ ಕಹಾಯಕ್ಕೆ ಮನುಷ್ಯ ಪರ್ ಜಬ್ ವಿಪತ್ತಿ ಪಡ್ತಿ ಹೈ. ಯಾವಾಗ ಮನುಷ್ಯನಿಗೆ ತೊಂದರೆ ಸಮಸ್ಯೆ ಬರುತ್ತೋ ತಬ್ ಆವಾಗ ವಿದ್ಯಾ ವಿನಯ ತಥಾ ವಿವೇಕ್, ಅವನಿಗೆ ಸಹಾಯಕ್ಕೆ ಬರ್ತಕ್ಕಂಥ, ಅವನ ಜೊತೆಗಿರ್ತಕ್ಕಂಥ ಈ 3 ಅಂಶಗಳು ಯಾವಪ್ಪ ಅಂದ್ರೆ ವಿದ್ಯಾ, ವಿನಯ और ವಿವೇಕ್. ये उसका साथ निभाते हैं. ಇವು ಅವನ ಜೊತೆಗೆ ಯಾವಾಗ ಕೂಡ ಸಮಸ್ಯೆ ಬಂದಾಗ ನಿಭಾಯಿಸುವ ಶಕ್ತಿಯ ಮೂಲಗಳಾಗಿವೆ. ಯಾವ? ವಿದ್ಯಾ, ವಿನಯ और ವಿವೇಕ್. जो राम पर भरोसा करता है, ಯಾರು ಶ್ರೀರಾಮನ ಒಂದು ಜಪ ಮಾಡ್ತಾರೋ, ವಿಶ್ವಾಸ ಇಟ್ಕೊಂಡಿರ್ತಾರೋ ಅವರು ಯಾವಾಗ ಕೂಡ ಒಂದು ಒಳ್ಳೆಯ ಕೆಲಸವನ್ನ, ಒಳ್ಳೆ ಕಾರ್ಯವನ್ನ ಅವರು ಯಾವಾಗ ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ 4ನೇ ದ್ವಯದ ಭಾವಾರ್ಥ ಇದೆ ಮಕ್ಕಳೇ. ಮತ್ತು ಕೊನೆಯ ದ್ವಯ ನೋಡಿ, प्रस्तुत द्वय के द्वारा तुलसीदास जी कहते हैं कि जिस तरह देहरी पर दीहा रखने से घर के भीतर तथा आंगन में प्रकाश फैलता है, उसी तरह राम नाम जपने से मानव की आंतरिक और बाह्य शुद्धि होती है. ಅಂದ್ರೆ ತುಳಸಿದಾಸ್ ಅವರು ಹೇಳ್ತಿದ್ದಾರೆ ಏನಪ್ಪ ಅಂದ್ರೆ, जिस तरह देहरी पर, देहरी ಅಂದ್ರೆ ಬಾಗಿಲ ಮೇಲೆ, ಬಾಗಿಲ ವಸ್ತಿಲ ಮೇಲೆ दीहा रखने से, दीहा दिया ಅಂದ್ರೆ दीप, दीप रखने से, ಒಂದು ದೀಪವನ್ನು ನಾವು ಬಾಗಿಲ ಮೇಲೆ ಇಟ್ಟಾಗ घर के भीतर तथा आंगन में प्रकाश फैलता है. ಮನೆಯ ಒಳಗಡೆ, ಭೀತರ್ ಅಂದ್ರೆ ಅಂದರ್, ಒಳಗಡೆ, और आंगन में, आंगन ಅಂದ್ರೆ ಅಂಗಳ ಹೊರಗಡೆ, ಪ್ರಕಾಶ ಫೈಲ್ತಾ ಇದೆ, ಬೆಳಕು ಎಲ್ಲ ಕಡೆ ಬೀಳುತ್ತೋ ಉಸಿ ತರಹ ಅದೇ ರೀತಿ ಕೂಡ ರಾಮನಾಮ ಜಪನೆಸೆ, ನಾವು ಯಾವಾಗಲೂ ಕೂಡ ಶ್ರೀರಾಮನ ಜಪಿಸಿದಾಗ, ಶ್ರೀರಾಮನ ಸ್ಮರಣೆ ಮಾಡಿದಾಗ ಮಾನವಕ್ಕೆ ಆಂತರಿಕ ಬಾಹ್ಯ ಶುದ್ಧಿ ಹೋಗುತ್ತೆ. ಮನುಷ್ಯನ ಆಂತರಿಕ ಮತ್ತೆ ಬಾಹ್ಯ ಎರಡು ಕೂಡ ನಾವು ಶುದ್ಧಿ ಆಗುತ್ತೆ. ಅವೆಲ್ಲ ಕೂಡ ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಂಡಾಗ, ಒಳ್ಳೆ ಕೆಲಸ ಮಾಡಿದಾಗ, ಈ ರೀತಿ ಶ್ರೀರಾಮನ ಜಪಿಸಿದಾಗ ಬಾಹ್ಯ ಮತ್ತು ಆಂತರಿಕ ಎರಡು ಕೂಡ ಶುದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಳಸಿದಾಸ್ ಅವರು ಮನುಷ್ಯನ ಒಂದು ನೈತಿಕತೆಯ ಬಗ್ಗೆ, ಒಳ್ಳೆಯ ಕೆಲಸವನ್ನ ನಿರ್ವಹಿಸುವುದರ ಬಗ್ಗೆ ಕೆಲ ಉದಾಹರಣೆ ಮೂಲಕ ರೀತಿ
ಕೊಟ್ಬಿಟ್ಟು ನಾವು ಕೂಡ ಈ ಅಂಶಗಳನ್ನ ಪಾಲಿಸೋಣ ಅಂತ ಹೇಳ್ಬಿಟ್ಟು ಈ ದೋಯದ ಮೂಲಕ ಮನುಷ್ಯರನ್ನ ಜಾಗೃತಿಯನ್ನ ಇವರು ಮಾಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? देखिए इसमें अनुरूपता प्रश्न है। देखिए दया धर्म का मूल, पाप डैश, वेरी गुड, पाप अभिमान का मूल है। देखिए उसमें अभिमान का मूल है। देखिए परिहरि का अर्थ त्यागना, और कर्ता, कर्ता का अर्थ जो सृष्टि करता। देखिए जीहा, जीहा ಅಂದ್ರೆ जीव, और उसी तरह ದೇಹರಿ ಅಂದ್ರೆ ದ್ವಾರ, ದ್ವಾರ ಅಂದ್ರೆ ಬಾಗಿಲು. ಈ ರೀತಿಯಾಗಿ ಅನುರೂಪತ ಪ್ರಶ್ನೆ ಇದೆ. देखिए और भावार्थ देखिए मुखिया मुखसो चाहिए खाना पाना को एक पालय पोसय सकलांग तुलसी सहित विवेक, और तुलसी साथी विपत्ति के विद्या विनय विवेक साहसी सुकृति सत्यव्रत राम भरोसा ये रीति ಕೂಡ ಭಾವಾರ್ಥವೇ. देखिए आपको जो परीक्षा में 5वां जो दोहे में और इसमें किसी भी एक भी आपको भावार्थ के रूप में तो क्वेश्चन प्रश्न आ जाता है, और पूरा भावार्थ को आप घर में और एक बार पढ़िए, और भावार्थ को आप लिखकर जो अपने लिखने का जो कोशिश कीजिए. समझिए बच्चों? ನೋಡಿ ಈ ಭಾವಾರ್ಥ, ಈ 5 ದೋಯಗಳ ಭಾವಾರ್ಥವನ್ನ ನಿಮ್ಮ ಪರೀಕ್ಷಾ ದೃಷ್ಟಿಯಲ್ಲಿ ಕೇಳಿರ್ತಾರೆ. ಹಾಗಾದ್ರೆ ನೀವು 5 ದೋಯಗಳ ಯಾವ ಭಾವಾರ್ಥಗಳನ್ನು ನೀವೆಲ್ಲ ಕೂಡ ಕಲ್ತ್ಕೋಬೇಕಾಗುತ್ತೆ. ಹಾಗಾಗಿ 5 ದೋಯಗಳ ಭಾವಾರ್ಥವನ್ನು ನೀವು ಬರೆಯುವುದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಯಾವ್ದಾದ್ರು ಒಂದು ದೋಯೆ ನಿಮ್ಗೆ 3 ಅಂಕಕ್ಕೆ 100ಕ್ಕೆ 100% ಕೇಳುವಂತಕ್ಕಂತ ಅವಕಾಶ ಉಂಟು. ಇದಕ್ಕೆ ಹಾಗೆ ದೋಯೆ ಕಂಠಸ್ಥ ಕೀಜಿಯೇ, ಮತ್ತೆ ಈ ದೋಯನ್ನು ನೀವು ಏನು ಕಂಠಸ್ಥ ಮಾಡಬೇಕು ಅಂದ್ರೆ ನೀವು ಕಂಠಪಾಠವನ್ನ ಮಾಡಬೇಕು ಈ 5 ದೋಯಗಳನ್ನ. ಇದರಲ್ಲಿ ಯಾವ್ದಾದ್ರು ಕೂಡ ಒಂದು ದೋಯನ್ನ ನೀವು ಪರೀಕ್ಷಾ ದೃಷ್ಟಿ ಕೇಳ್ತಕ್ಕಂತ ಒಂದು ಅವಶ್ಯಕತೆ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಭಾವಾರ್ಥವನ್ನ ನೀವು ಬರಿಬೇಕಾಗುತ್ತೆ, ಮತ್ತೆ ಕಂಠಪಾಠ ಪದ್ಯನೂ ಕೂಡ ನೀವು ಬರಿಬೇಕಾಗುತ್ತೆ. ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಗಮನವನ್ನು ನೀವು ಕೊಡಲೇಬೇಕಾಗುತ್ತೆ. देखिए जोड़कर लिखिए आ और बा विश्व किन्ह परिहरि वारे जब लग गट सु सत्यव्रत. देखिए विश्व किन्ह जो इसमें करता रहना वो उसका उत्तर करता ಅಲ್ಲಿ ಒಂದೊಂದು ಬರ್ಕೊಳ್ಳಿ. ಪರಿಹರಿ ವಾರಿ, ಪರಿಹರಿ ವಾರಿ ಅಂದ್ರೆ ವಿಕಾರ, ಅದು ಎರಡಂತ ಹಾಕೊಳ್ಳಿ. ಜಬ್ ಲಗ್ ಗಟ್ ಮೇ ಪ್ರಾಣ ಅಂತಿದೆಯಲ್ಲ ಅದಕ್ಕೆ 3 ಅಂತ ಹಾಕೊಳ್ಳಿ. ಸುಸತ್ಯವ್ರತ ರಾಮ ಭರೋಸಾ ಏಕ, ಈ ರೀತಿ ಕೂಡ ಅವುಗಳನ್ನ ಜೋಡಿಸಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪೂರ್ಣ ಕೀಜಿಯೇ, ಇಲ್ಲಿ ಕೊಟ್ಟಿರ್ತಕ್ಕಂತ ಪದ್ಯವನ್ನ ಪೂರ್ಣ ಬರಿಬೇಕಾಗುತ್ತೆ. ನೀವು ಪುಸ್ತಕಗಳನ್ನ ನೋಡ್ಬಿಟ್ಟು ದೋಯ್ ನೋಡ್ಬಿಟ್ಟು ಅದನ್ನ ಪೂರ್ಣ ಮಾಡಿ. ಮುಂದಿನ ಮುಖಿಯ ಮುಖಸೋ ಚಾಯೆ ಅಂತ ಇರ್ತಲ್ಲ, ಆ ಮುಂದಿನ ಪದ್ಯವನ್ನು ನೀವು ಬರಿಬೇಕಾಗುತ್ತೆ. ಹಂಗೆ 4 ಕನ್ನ ಬರೀರಿ. ಉಸಿ ತರಹ ಉಚಿತ ವಿಲೋಮ ಶಬ್ದ ಸಹಿ ನಿಶಾನ್ ಲಗಾಯ, ಇಲ್ಲಿ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ವಿರೋಧ ಪದಗಳನ್ನ. ಉದಾಹರಣೆ ವಿವೇಕ, ಇದಕ್ಕೆ ಯಾವ್ದು ವಿರುದ್ಧ ಪದ ಅಂದ್ರೆ ಇದಕ್ಕೆ ಲಾಸ್ಟ್ ಬಲವಾಗಿ ಅವಿವೇಕ, ಅದಕ್ಕೆ ನೀವು ರೈಟ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ದಯಾ, ದಯಾಕ ವಿಲೋಮ ಶಬ್ದ ನಿರ್ದಯ, ಅದಕ್ಕೆ ರೈಟ್ ಹಾಕೊಳ್ಳಿ. ಧರ್ಮ ಲಾಸ್ಟ್ ಇದೆಯಲ್ಲ ಅಧರ್ಮ, ಅದಕ್ಕೆ ರೈಟ್ ಹಾಕೊಳ್ಳಿ, ಅದು ಅಪೋಸಿಟ್ ವರ್ಡ್ಸ್. विकार यादो अविकार. नेक्स्ट विनय अविनय, ಅದಕ್ಕೆ विलोम शब्द. इस तरह विलोम शब्द है. देखिए आज जो ಈ ತುಳಸಿ ಕೆ ದೋಹೆ ಪೂರ್ಣ ನಿಮಗೆ ಅರ್ಥವಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ನಿಮಗೆ ಗೃಹ ಪಾಠದ ರೂಪದಲ್ಲಿ ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಕೊಡ್ತೀನಿ, ನಾಳೆ ಬರ್ಕೊಂಡು ಬನ್ನಿ. ಗೃಹ ಪಾಠ देखिए गृहपाठ होमवर्क, गृहपाठ में एक देखिए मुखिया को किसके समान रहना चाहिए, मुखिया को किसके समान रहना चाहिए. एक वाक्य में उत्तर लिखिए ना. इसमें दूसरा क्वेश्चन, मुखिया को किसके समान रहना चाहिए, मुखिया को किसके समान रहना चाहिए. और
पांचवा, दया किसका मूल है? दया किसका मूल है? और 10वां, तुलसी के अनुसार विपत्ति के साथी कौन है? आप कल लिखकर लाइए और घर में और एक बार पढ़िए। ये पूरा ये कविता को घर में जाकर और एक बार पढ़िए। पढ़कर जो आपको ये दो में कौन सा दो है आपको नहीं समझ के वो और एक बार मैं आपको समझने को मैं कोशिश करूंगा। और परीक्षा दृष्टि के लिए बहुत अनिवार्य है ये तुलसी के दोहे, और जरूर घर में पढ़िए। अच्छा, पाठ पूरा करूंगा। धन्यवाद।